ನಮಸ್ತೆ ವೀಕ್ಷಕರೇ, ಅಶ್ವಬೇಗ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಬಿಜೆಪಿ ಬಣಬಡಿದಾಟಕ್ಕೆ ಇಂದು ಬ್ರೇಕ್ ಬೀಳುತ್ತಾ ಇರುವ ಪ್ರಶ್ನೆ ಎದುರಾಗ್ತಾ ಇದೆ. ರಾಜ್ಯಕ್ಕೆ ಬಿಜೆಪಿ ಉಸ್ತುವಾರಿ ಎಂಟ್ರಿಗೆ ಕೌಂಟ್ ಡೌನ್ ಶುರುವಾಗಿದೆ. ಬಿಜೆಪಿ ಬಣಬಡಿದಾಟಕ್ಕೆ ಇಂದು ಬ್ರೇಕ್ ಬೀಳುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಎಂಟ್ರಿಗೆ ಕೌಂಟ್ ಡೌನ್ ಈಗಾಗಲೇ ಶುರುವಾಗಿದೆ. ಇಂದು ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ಕೂಡ ನಡೀತಾ ಇದೆ. ಈಗಾಗಲೇ ಕೌಂಟ್ ಡೌನ್ ಕೂಡ ಶುರುವಾಗಿದೆ. ರಾಧಾ ಮೋಹನ್ ದಾಸ್ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಗೆ ಸಭೆ ನಡೆಯಲಿದೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಯಲಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಯತ್ನಾಳ್ ಬಿವೈ ವಿಜಯೇಂದ್ರ ಮುಖಾಮುಖಿಯಾಗುವ ಸಾಧ್ಯತೆ ಇದೆ. ಈ ಸಭೆಯ ಮೂಲಕ ಏನಾಗುತ್ತೆ ಬಣಬಡಿದಾಟ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಬಿಜೆಪಿ ಬಣಬಡಿದಾಟಕ್ಕೆ ಇಂದು ಬ್ರೇಕ್ ಬೀಳುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ರಾಜ್ಯಕ್ಕೆ ಬಿಜೆಪಿ ಉಸ್ತುವಾರಿ ಸಚಿವ ಎಂಟ್ರಿಗೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಇಂದು ಬೆಂಗಳೂರಿನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಗೆ ರಾಧಾ ಮೋಹನ್ ದಾಸ್ ರವರು ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇವತ್ತಾದ್ರೂ ಬಿಜೆಪಿ ಬಣಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಈಗಾಗಲೇ ರಾಧಾ ಮೋಹನ್ ರಾಯ್ ರವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ನಿನ್ನೆಷ್ಟೇ ಆಗಮಿಸಿದ್ದಾರೆ. ಬಿಜೆಪಿಯ ಸಾಕಷ್ಟು ನಾಯಕರು ಅವರಿಗೆ ಹೂಗುಚ್ಛವನ್ನ ನೀಡಿ ಈಗಾಗಲೇ ಸ್ವಾಗತವನ್ನ ಕೂಡ ಕೋರಿದ್ದಾರೆ. ಜೊತೆಗೆ ಇವರು ಇವತ್ತು ಮೀಟಿಂಗ್ ಅನ್ನ, ಒಂದು ಕೋರ್ ಕಮಿಟಿ ಸಭೆಯನ್ನ ಬಿಜೆಪಿ ಮಲ್ಲೇಶ್ವರಂನಲ್ಲಿ ಇರುವಂತಹ ಬಿಜೆಪಿ ಕಚೇರಿಯಲ್ಲಿ ಒಂದು ಕೋರ್ ಕಮಿಟಿ ಸಭೆಯನ್ನ ನಡೆಸ್ತಾರೆ. ಸಭೆಯಲ್ಲಿ 2 ಬಣಗಳು ಏನು ಬಸನಗೌಡ ಯತ್ನಾಳ್ ಬಣ ಹಾಗೂ ಬಿವೈ ವಿಜಯೇಂದ್ರ ಬಣ ಇಬ್ಬರ ನಡುವೆ ಈಗಾಗಲೇ ಮಾತಿನ ಚಕಾಮಕಿ ನಡೀತಾನೆ ಇದೆ. ಇನ್ನು ಯತ್ನಾಳ್ ರವರು ಈಗಾಗಲೇ ಬಿವೈ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಎಂದು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಇವರಿಬ್ಬರ ಮಾತಿನ ಚಕಾಮಕಿ ಇರಬಹುದು, ಜಗಳ ಇರಬಹುದು, ತಾರಕಕ್ಕೆ ಏರಿದ್ದು ಹೈಕಮಾಂಡ್ಗೂ ಕೂಡ ಹೋಗಿತ್ತು. ಹೈಕಮಾಂಡ್ನವರು ಕೂಡ ಈಗಾಗಲೇ ಇಬ್ಬರ ನಡುವೆ ಮೀಟಿಂಗ್ ಅನ್ನ ನಡೆಸಿ ಒಂದು ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಮಧ್ಯಾಹ್ನ 3:30ಕ್ಕೆ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಆ ಸಭೆಯಿಂದಾದರೂ ಈ ಬಣಬಡಿದಾಟ ಇದೆಯಲ್ಲ, ಅದಕ್ಕೆ ಬ್ರೇಕ್ ಬೀಳುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಕೇಸರಿ ಕೋಟೆಯಲ್ಲಿ ಕಮಲ ಕಳಿಗಳ ನಡುವೆ ಈಗಾಗಲೇ ಬಿರುಕು ಬೀಳ್ಕೊಂಡಿದೆ. ಬಿವೈ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಟಾಕ್ ಫೈಟ್ ಈಗಾಗಲೇ ಶುರುವಾಗಿದ್ದು ಅಂತ್ಯ ಆಗುತ್ತಾ, ಇವತ್ತಾದ್ರೂ ಅಂತ್ಯ ಆಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇಬ್ಬರ ಟಾಕ್ ಫೈಟ್ಗೆ ಹಿರಿಯ ನಾಯಕರಿಂದ ಈಗಾಗಲೇ ಬೇಸರ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಬಣಬಡಿದಾಟ ಬ್ರೇಕ್ಗೆ ಬಿಜೆಪಿ ಇವತ್ತು ಮುಂದಾಗಿದೆ. ಕೋರ್ ಕಮಿಟಿ ಸಭೆಯನ್ನ ನಡೆಸ್ತಾ ಇದೆ. ಇಂದು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಸಭೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿ ರಾಜ್ಯ ಕೇಂದ್ರ ಕಚೇರಿಯಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಬಿವೈ ವಿಜಯೇಂದ್ರ, ಬಿಎಸ್ ಯಡಿಯೂರಪ್ಪ ಸೇರಿ ಕೋರ್ ಕಮಿಟಿ ಸದಸ್ಯರು ಭಾಗಿಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಈಗಾಗಲೇ ಕೇಸರಿ ಕೋಟೆಯಲ್ಲಿ ಕಮಲ ಕಲಿಗಳ ನಡುವೆ ಬಿರುಕು ಮೂಡಿದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿವೈ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಟಾಕ್ ಫೈಟ್ ಶುರುವಾಗಿತ್ತು. ಇವತ್ತು ಅಂತ್ಯ ಆಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇಬ್ಬರ ಟಾಕ್ ಫೈಟ್ಗೆ ಹಿರಿಯ ನಾಯಕರಿಂದಲೂ ಕೂಡ ಬೇಸರ ವ್ಯಕ್ತವಾಗಿತ್ತು. ಹೀಗಾಗಿ ಬಣಬಡಿದಾಟ ಬ್ರೇಕ್ಗೆ ಬಿಜೆಪಿ ಸರ್ಕಾರ ಇವತ್ತು ಸಭೆ ಮೂಲಕ ಮುಂದಾಗಿದೆ. ಇಬ್ಬರಲ್ಲೂ ಕೂಡ ಬಣಬಡಿದಾಟ ಇದೆ, ಇಬ್ಬರಲ್ಲೂ ಕೂಡ ಜಗಳ ಇದೆ, ಟಾಕ್ ಫೈಟ್ ಇದೆ, ಜಗಳ ಇದೆ, ಎಲ್ಲವೂ ಕೂಡ ಇವತ್ತು ಸಭೆಯಲ್ಲಿ ಸರಿಯೋಗುತ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಸಾಕಷ್ಟು ನಾಯಕರು ಈ ಸಭೆಯಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿಯ ಸಾಕಷ್ಟು ನಾಯಕರು ಇವತ್ತು ಭಾಗಿಯಾಗಲಿದ್ದಾರೆ. ಈಗಾಗಲೇ ರಾಧಾ ಮೋಹನ್ ದಾಸ್ ನೇತೃತ್ವದಲ್ಲಿ ಸಭೆ 3 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ ನಡೀತಾ ಇದೆ. ರಾಧಾ ಮೋಹನ್ ದಾಸ್ ರವರು ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಅವರನ್ನ ಹೂಗುಚ್ಛ ನೀಡುವ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ಈಗಾಗಲೇ ಸ್ವಾಗತವನ್ನ ಕೂಡ ಮಾಡಿದ್ದಾರೆ. ಇನ್ನು ಮಧ್ಯಾಹ್ನ 3 ಗಂಟೆಗೆ ಒಂದು ಸಭೆ ನಡೆಯಲಿದೆ. ಅಲ್ಲಿ ಸಾಕಷ್ಟು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸಭೆಯಲ್ಲಿ ಯತ್ನಾಳ್ ವಿರುದ್ಧ ದೂರು ಸಲ್ಲಿಕೆ ಮಾಡುವ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತಾ ಇದೆ. ಆದ್ರೆ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ಕ್ರಮ ಜರುಗಿಸಿದ್ರೆ ವಾಕ್ಸಮರ ಮತ್ತೆ ಹೆಚ್ಚಾಗಬಹುದು. ಆದ್ರಿಂದ ಡೌಟ್ ಎಂತ ಇದ್ದಾರೆ ಹಿರಿಯ ನಾಯಕರು. ಹೀಗಾಗಿ ಶಿಸ್ತು ಕ್ರಮದ ಬದಲು ಸಮನ್ವಯತೆಗೆ ಯತ್ನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಬಣಗಳ ಮಧ್ಯೆ ಸಮನ್ವಯತೆ ತರುವುದೇ ಸವಾಲಾಗಿದೆ ಬಿಜೆಪಿ ನಾಯಕರಿಗೆ.
ಸಮನ್ವಯತೆಯ ಏನು ಮಾಡಬೇಕು ಎಂಬ ಚರ್ಚೆ ಸಾಧ್ಯತೆ ಇದೆ. ಸಮನ್ವಯತೆಗೆ ಏನು ಮಾಡಬೇಕು ಅನ್ನೋ ಚರ್ಚೆ ಸಾಧ್ಯತೆ ಕೂಡ ಇದೆ. ಇನ್ನು ಸಭೆಯಲ್ಲಿ ಇವತ್ತು ಯತ್ನಾಳ್ ವಿರುದ್ಧ ದೂರು ಸಲ್ಲಿಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಆದ್ರೆ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ. ಕ್ರಮ ಜರುಗಿಸಿದ್ರೆ ವಾಕ್ ಸಮರ ಮತ್ತೆ ಹೆಚ್ಚಾಗಬಹುದು. ಹೀಗಾಗಿ ಶಿಸ್ತು ಕ್ರಮದ ಬದಲು ಸಮನ್ವಯತೆಗೆ ಯತ್ನ ಮಾಡಲಾಗುತ್ತೆ. ಆದ್ರೆ ಬಣಗಳ ಮಧ್ಯೆ ಸಮನ್ವಯತೆ ತರುವುದೇ ಈಗಾಗಲೇ ಬಿಜೆಪಿ ನಾಯಕರಿಗೆ ಸವಾಲಾಗಿದೆ ಎನ್ನಲಾಗ್ತಾ ಇದೆ. ಈಗಾಗಲೇ ಬಿಜೆಪಿಯಲ್ಲಿ 2 ಬಣಗಳು ಸೃಷ್ಟಿಯಾಗಿದೆ. ಒಂದು ಕಡೆ ಯತ್ನಾಳ್ ಬಣ, ಇನ್ನೊಂದು ಕಡೆ BY ವಿಜಯೇಂದ್ರ ಬಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗಾದ್. ಹನುಮಂತ್, ಇದೀಗ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೀತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಅವರು ಯಾವಾಗ ಅಧಿಕಾರ ಸ್ವೀಕಾರ ಮಾಡಿದ್ರು ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಬಿಜೆಪಿಯಲ್ಲಿ ಒಂದಷ್ಟು ಬಣಗಳ ಬಡಿದಾಟ ಆಂತರಿಕವಾಗಿತ್ತು. ಯಾವಾಗ ಯತ್ನಾಳ್ ವರ್ಸಸ್ BY ವಿಜಯೇಂದ್ರ ಅನ್ನೋ ತರ ಫೈಟ್ ಶುರುವಾಯ್ತು, ಅವಾಗ ಆ ಬಣ ಬಡಿದಾಟ ಬೀದಿ ಜಗಳವಾಗಿ ಮಾರ್ಪಡ್ತು. ಮತ್ತೆ ತಾರಕಕ್ಕೆ ಏರ್ತಾ ಹೈಕಮಾಂಡ್ ಮಟ್ಟದಲ್ಲಿ ಹೋದ್ರೂ ಕೂಡ ಈ ಕ್ಷಣಕ್ಕೂ ಕೂಡ ಒಂದು ಅಸಮಾಧಾನ ಮತ್ತೆ ಬಣ ಬಡಿದಾಟ ಮುಂದುವರೆದಿದೆ. ಅಂತಿಮವಾಗಿ ಕಳೆದ ವಾರ ದೆಹಲಿಯಲ್ಲಿ ನಡೆದಂತಹ ಒಂದು ಸಭೆಯೊಂದರಲ್ಲಿ ರಾಜ್ಯದ ಹಿರಿಯ ನಾಯಕರು, ಸಂಸದರು ಎಲ್ಲರೂ ಕೂಡ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿ ಈ ರೀತಿಯ ಭಿನ್ನಾಭಿಪ್ರಾಯಗಳಿದ್ದ ಅಂತ ಸಂದರ್ಭದಲ್ಲಿ ರಾಜ್ಯ ಉಸ್ತುವಾರಿ ಬಂದು ಅದನ್ನ ಶಮನ ಮಾಡುವಂತ ಪ್ರಯತ್ನಗಳನ್ನ ಮಾಡಬೇಕಾಗಿತ್ತು ಅನ್ನೋಂತಹ ಒತ್ತಾಯವನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಕೋರ್ ಕಮಿಟಿ ಸಭೆಯನ್ನ ಇದೆ. ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿಯ ರಾಜ್ಯ ಕಚೇರಿಯಲ್ಲಿ ಆಯೋಜನೆ ಆಗಿದೆ. ಆ ಒಂದು ಸಭೆಗೆ ರಾಜ್ಯ ಬಿಜೆಪಿಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬರುವಂತದ್ದು. ಪ್ರಮುಖವಾಗಿ ಈಗ ಅಗರ್ವಾಲ್ ಸೇರಿದಂತೆ ಕೋರ್ ಕಮಿಟಿ ಸದಸ್ಯರ ಮುಂದೆ ಇರುವಂತ ಬಹುದೊಡ್ಡ ಸವಾಲು ಏನಂತಂದು ಹೇಳಿದ್ರೆ, ಒಂದ್ ಕಡೆಗೆ ಈಗ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಆ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕ್ಬೇಕು. ಸೇಮ್ ಟೈಮ್ ಪಕ್ಷದಲ್ಲಿರುವಂತಹ ಈ ಭಿನ್ನ ನಿಲುವುಗಳು ಮತ್ತೆ ಬಣಬಡಿದಾಟ ಏನಿದೆ ಅದನ್ನ ಸರಿದೂಗಿಸುವಂತಹ ಕೆಲಸವನ್ನ ಮಾಡಬೇಕು. ಆ ಒಂದು ಕಸರತ್ತನ್ನ ಇವತ್ತಿನ ಕೋರ್ ಕಮಿಟಿ ಸಭೆ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಒಂದು, ಈಗ ವಿಜೇಂದ್ರ ವಿರುದ್ಧ ಆರೋಪ ಮಾಡ್ತಾ ಇರುವಂತಹ ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅನ್ನೋಂತ ಒಂದಷ್ಟು ದೂರುಗಳನ್ನ ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಬಿಜೆಪಿ ನಾಯಕರು ಮಾಡ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲೂ ಅಂತ ನೋಡುವಂತ ಸಂದರ್ಭದಲ್ಲಿ ಶಿಸ್ತು ಕ್ರಮ ಮಾಡುವಂತ ನೋಡುವಂತ ಪ್ರಮಾಣವನ್ನ ನೋಡುದಂತಾದ್ರೆ ಶಿಸ್ತು ಕ್ರಮ ಜರುಗಿಕೊಳ್ಳುವಂಥದ್ದು ಸ್ವಲ್ಪ ಕಡಿಮೆ ಆಗಬಹುದು ಅನ್ನುವಂಥದ್ದು. ಶಿಸ್ತು ಕ್ರಮದ ಬದಲಾಗಿ ಮನವೊಲಿಸುವಂತ ಪ್ರಯತ್ನವನ್ನ ಮಾಡುವಂತ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ನಾಯಕರು ಮತ್ತೆ ಉಸ್ತುವಾರಿ ಅಗರ್ವಾಲ್ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ, ಒಂದ್ ವೇಳೆ ಏನಾದ್ರೂ ಯತ್ನಾಳ್ ವಿರುದ್ಧ ಇಲ್ಲಿ ಶಿಸ್ತು ಕ್ರಮ ಆದ್ರೆ ಅದು ಮತ್ತೊಂದಷ್ಟು ಸ್ಫೋಟ ಆಗ್ಬಹುದು, ಮತ್ತೊಂದಷ್ಟು ಭಿನ್ನಮತೀಯರು ಎಲ್ಲರೂ ಕೂಡ ರೆಬಲ್ ಆಗ್ಬಹುದು ಅನ್ನೋಂತ ಲೆಕ್ಕಾಚಾರದಲ್ಲಿ ಇರುವಂತ ಹೈಕಮಾಂಡ್ ಇಷ್ಟ ವಿಜೇಂದ್ರ ಅವರನ್ನು ಮನವೊಲಿಸಬೇಕು, ಅತ್ತ ಯತ್ನಾಳ್ ಅವರನ್ನು ಮನವೊಲಿಸಬೇಕು, ಉಭಯ ಬಣಗಳ ನಡುವೆ ಒಂದು ಸಮನ್ವಯ ಮೂಡಿಸಬೇಕು, ಒಗ್ಗಟ್ಟಿನ ಪಾಠ ಮಾಡುವಂತಹ ಲೆಕ್ಕಾಚಾರದಲ್ಲಿ ಇವತ್ತು ಬರುವಂತದ್ದು. ಮತ್ತೆ ಒಗ್ಗಟ್ಟಿನಿಂದಾಗಿ ಸರ್ಕಾರವನ್ನ ಯಾವ ರೀತಿ ಎದುರಿಸಬೇಕು, ಪಕ್ಷದ ಆಂತರಿಕ ವಿಚಾರಗಳನ್ನ ಆಂತರಿಕವಾಗಿ ಮಾತನಾಡ್ಕೋಬೇಕು, ಬಹಿರಂಗವಾಗಿ ಮಾತನಾಡುವ ಬದಲು ಸರ್ಕಾರದ ವಿರುದ್ಧ ವಾಕ್ಸಮರವನ್ನ ನಡೆಸಬೇಕೆ ಹೊರತು ಪಕ್ಷದ ಆಂತರಿಕ ವಿಚಾರಗಳು ಬಹಿರಂಗವಾಗಿ ಮಾತನಾಡಬಾರ್ದು ಅನ್ನೋಂತ ಒಂದಷ್ಟು ಸೂಚನೆಗಳನ್ನು ಕೊಟ್ಟು ಹೋಗುವಂತಹ ಸಾಧ್ಯತೆಗಳಿದಾವೆ. ಒಟ್ನಲ್ಲಿ ಬಿಜೆಪಿಯ ಭಿನ್ನ ನಿಲುವುಗಳು ಮತ್ತೆ ಬಣಬಡಿದಾಟದಿಂದ ಸರ್ಕಾರ ಒಂದು ಸೇಫ್ ಗೇಮ್ ಲೆಕ್ಕಾಚಾರದಲ್ಲಿ ಇರುವಂತದ್ದಂತೂ ಸತ್ಯ. ಯಾಕೆಂತ ಹೇಳಿದ್ರೆ ರಾಜ್ಯದಲ್ಲಿ ಇರುವಂತಹ ಅಧಿಕೃತ ವಿಪಕ್ಷ ಎನ್ನುವಂಥದ್ದು ಸರ್ಕಾರದ ಏನೆಲ್ಲ ವೈಫಲ್ಯಗಳಿದಾವೆ ಅದನ್ನ ಮುಂದೆ ಇಟ್ಟು ಚಳಿಗಾಲದ ಅಧಿವೇಶನದಲ್ಲಿ ಕಟ್ಟಿ ಹಾಕುವಂತ ತಂತ್ರಗಾರಿಕೆಯನ್ನ ಮಾಡಬೇಕು. ಮತ್ತೆ ರಾಜ್ಯದ ಜನರಿಗೂ ಕೂಡ ಸರ್ಕಾರದ ವೈಫಲ್ಯಗಳನ್ನ ಮನವರಿಕೆ ಮಾಡುವಂತ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಬಿಜೆಪಿ ಈಗ ತಮ್ಮಲ್ಲೇ ಕಿತ್ತಾಡ್ಕೊಂಡು ಇರುವಂತದ್ದು ಎಲ್ಲೋ ಒಂದ್ ಕಡೆಗೆ ಬಿಜೆಪಿ ಕಾರ್ಯಕರ್ತರಿಗೂ ಮತ್ತು ಅಲ್ಲಿರುವಂತಹ ಮುಖಂಡರಿಗೂ ಕೂಡ ಒಂದಷ್ಟು ಬೇಸರ ತರಿಸಿರುವಂತದ್ದು. ತೇಜಸ್ವಿನಿ, ಧನ್ಯವಾದ ಹನುಮಂತ ದರ್ಗಾ ತಮ್ಮೆಲ್ಲ ಮಾಹಿತಿಗಾಗಿ. Ashwavega English News. Coming soon. Your channel, your voice, your trust.